ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಬಿಗ್ ಇಂಪ್ಯಾಕ್ಟ್ ಒಂದನ್ನ ಮಾಡಿದೆ. ಕೆಟ್ಟು ನಿಂತಿದ್ದಂತ ಆರ್ಒ ಪ್ಲಾಂಟ್ಗಳ ಬಗ್ಗೆ ನಾವು ವರದಿಯನ್ನ ಮಾಡಿದ್ವಿ. ಶುದ್ಧ ಕುಡಿಯುವ ನೀರಿನ ಘಟಕದ ವಿಚಾರವಾಗಿ ಕರ್ನಾಟಕ ನ್ಯೂಸ್ ಬೀಟ್ ಸುದ್ದಿ ಮಾಡಿತ್ತು. ಈಗ ಇಂಪ್ಯಾಕ್ಟ್ ಆಗಿದೆ. ಕೆಟ್ಟು ನಿಂತು ಹೋಗಿತ್ತು ಆರ್ಒ ಪ್ಲಾಂಟ್ಗಳು, ಕುಡಿಯುವ ನೀರಿನ ಘಟಕಗಳು. ಇದು ಸಂಡೂರು ತಾಲೂಕಿನಲ್ಲಿರೋದು. 7 ಆರ್ಒ ಪ್ಲಾಂಟ್ಗಳು ಬಂದಾಗಿತ್ತು. ಇದೀಗ 3 ಗ್ರಾಮಗಳಲ್ಲಿ ಆರ್ಒ ಪ್ಲಾಂಟ್ ದುರಸ್ತಿ ಮಾಡೋ ಕೆಲಸ ಆಗಿದೆ. ಬಳ್ಳಾರಿಯ ಎಸ್ ಓಬಳಾಪುರ, ಇನ್ನು ಚೆಲಿಯಪ್ಪನಹಳ್ಳಿ ಇರಬಹುದು, ಮತ್ತಾಜನಹಳ್ಳಿಯಲ್ಲಿ ಆರ್ಒ ಪ್ಲಾಂಟ್ಗಳ ದುರಸ್ತಿ ಆಗಿದೆ. ಇನ್ನುಳಿದ 4 ಆರ್ಒ ಪ್ಲಾಂಟ್ಗಳು ಸದ್ಯದಲ್ಲೇ ದುರಸ್ತಿ ಮಾಡ್ತಾ ಇರುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಕಾರ್ಯಕ್ಕೆ ಸ್ಥಳೀಯರು ಈಗ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಶುದ್ಧ ಕುಡಿಯುವ ನೀರು ನಮಗೆ ಸಿಗ್ತಾ ಇಲ್ಲ, ದುಡ್ಡು ಖರ್ಚು ಮಾಡಿ ವಿವಿಧ ಯೋಜನೆಗಳಲ್ಲಿ ಈ ಘಟಕವನ್ನ ಏನೋ ನಿರ್ಮಾಣ ಮಾಡಿದ್ದಾರೆ. ಮೊದಲು ಆರಂಭವಾಗಿ ನೀರು ಬರ್ತಾ ಇತ್ತು, ಆಮೇಲೆ ಎಲ್ಲಾ ಮಿಷನ್ ಆರ್ಒ ಪ್ಲಾಂಟ್ಗಳೆಲ್ಲವೂ ಕೂಡ ಹಾಳಾಗಿ ಜನರ ದುಡ್ಡು ಪೋಲಾಗಿ ಬಿದ್ದಿತ್ತು. ನೀರಿಲ್ಲದೆ ಜನ ಒದ್ದಾಡ್ತಿದ್ರು. ಈ ವಿಚಾರ ಯಾವಾಗ ಕರ್ನಾಟಕ ನ್ಯೂಸ್ ಬೀಟ್ ಕೆಮರಾ ಕಣ್ಣು ಬಿತ್ತು, ಆಗ ನಮ್ಮ ಪ್ರತಿನಿಧಿ ಅಲ್ಲಿ ಫೀಲ್ಡ್ಗೆ ಹೋದ್ರು, ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಂದ್ವಿ, ಸಾರ್ವಜನಿಕರ ಅಭಿಪ್ರಾಯವನ್ನ ಪಡ್ಕೊಂಡ್ವಿ. ನಂತರ ಅಧಿಕಾರಿಗಳ ಮುಂದೆ ನಾವು ನೇರ ಪ್ರಶ್ನೆ ಮಾಡಿದ್ವಿ. ಯಾವಾಗ ಇದನ್ನ ಸರಿ ಮಾಡ್ತೀರಿ? ಸ್ಥಳೀಯ ಜನಪ್ರತಿನಿಧಿಗಳಿಗೆ ನಿದ್ದೆ ಮಾಡ್ತಿದೀವ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಇದೀಗ ಅಲರ್ಟ್ ಆಗಿದ್ದಾರೆ ಅಲ್ಲಿನ ಅಧಿಕಾರಿಗಳು. ಸಂಡೂರು ತಾಲೂಕಿನಲ್ಲಿ 7 ಆರ್ಒ ಪ್ಲಾಂಟ್ಗಳು ಬಂದಾಗಿತ್ತು. ದೃಶ್ಯದಲ್ಲೂ ಕೂಡ ಗಮನಿಸಬಹುದು. ನಂತರದಲ್ಲಿ ನಾವು ಸುದ್ದಿ ಮಾಡ್ತಿದ್ದಂತೆ ಈಗ 3 ಗ್ರಾಮಗಳಲ್ಲಿ ಆರ್ಒ ಪ್ಲಾಂಟ್ಗಳನ್ನ ಸರಿ ಮಾಡಿಬಿಟ್ಟಿದ್ದಾರೆ. ಜನ ವಾಪಸ್ ನೀರು ಕುಡಿಯೋ ಹಾಗಿದೆ. ಶುದ್ಧ ಕುಡಿಯುವ ನೀರಿನ ಯೋಜನೆ ಮತ್ತೆ ಜನರ ಪಾಲಿಗಾಗುವಂತೆ ನಾವು ಮಾಡಿದ್ದೀವಿ. ಬಳ್ಳಾರಿಯ ಎಸ್ ಓಬಳಾಪುರ, ಶೇಲಿನಪ್ಪನಹಳ್ಳಿ ಇರಬಹುದು, ಇನ್ನು ಮತ್ತಜನಹಳ್ಳಿಯಲ್ಲೂ ಕೂಡ ಇದನ್ನ ಸರಿ ಮಾಡೋ ಕೆಲಸ ಆಗಿದೆ. ಇನ್ನುಳಿದ 4 ಆರ್ಒ ಪ್ಲಾಂಟ್ಗಳು ಸದ್ಯದಲ್ಲೇ ದುರಸ್ತಿ ಮಾಡೋದಕ್ಕೆ ಹೆಜ್ಜೆ ಕೂಡ ಇಡ್ತಿದ್ದಾರೆ. ಸದ್ಯ ಸಾಕಷ್ಟು ಮೆಚ್ಚುಗೆಯನ್ನ ಅಲ್ಲಿನ ಸ್ಥಳೀಯರು ವ್ಯಕ್ತಪಡಿಸುತ್ತಿದ್ದಾರೆ. ತಾನೇ ಕರ್ನಾಟಕ ನ್ಯೂಸ್ ಬೀಟ್ ಮೂಲಕ ವರದಿ ಮಾಡಿದ್ವಿ. ಹೆಸಳಪುರ ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕ ಹಾಳಾಗಿದೆ ಅಂತೇಳಿ ಅದನ್ನೆಲ್ಲ ಸರಿಪಡಿಸುವಂತ ಕೆಲಸ ಮಾಡಿದ್ದಾರೆ. ನಮ್ಮ ಒಂದು ಧ್ವನಿಗೂಡಿಸಿದ ಕರ್ನಾಟಕ ನ್ಯೂಸ್ ಬೀಟ್ ಚಾನಲ್ಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ತಾನೇ ಕರ್ನಾಟಕ ನ್ಯೂಸ್ ಬೀಟ್ ಮೂಲಕ ವರದಿ ಮಾಡಿದ್ವಿ. ಹೆಸಳಪುರ ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕ ಹಾಳಾಗಿದೆ ಅಂತೇಳಿ ಅದನ್ನೆಲ್ಲ ಸರಿಪಡಿಸುವಂತ ಕೆಲಸ ಮಾಡಿದ್ದಾರೆ. ನಮ್ಮ ಒಂದು ಧ್ವನಿಗೂಡಿಸಿದ ಕರ್ನಾಟಕ ನ್ಯೂಸ್ ಬೀಟ್ ಚಾನಲ್ಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದುವರೆದಂತೆ ಚೋರನೂರಿನಲ್ಲೂ ಕೂಡ ಕರ್ನಾಟಕ ನ್ಯೂಸ್ ಬೀಟ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. 10 ವರ್ಷಗಳಿಂದ ಪಾಳು ಬಿದ್ದಿದ್ದಂತ ಸುಸಜ್ಜಿತ ಶೌಚಾಲಯ ಹಾಗೆಯೇ ಬಿದ್ದಿತ್ತು. ಕರೆಂಟ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲದೆ ಪಾಳು ಬಿದ್ದಿತ್ತು. ಆ ಭಾಗದಲ್ಲಿ ಕಿಟಕಿ ಗ್ಲಾಸ್ಗಳೆಲ್ಲ ಪೀಸ್ಗಳಾಗೋಗಿತ್ತು. ಕರ್ನಾಟಕ ನ್ಯೂಸ್ ಬೀಟ್ ವರದಿಯ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ರು. ಆಮೇಲೆ ಅವ್ರ ಗಮನಕ್ಕೆ ಬಂತಂತೆ. ಇದೀಗ ಸುಸಜ್ಜಿತ ಶೌಚಾಲಯ ದುರಸ್ತಿ ಮಾಡೋ ಕೆಲಸ ಆಗಿದೆ. ಚೋರ್ನೂರಿನಲ್ಲಿ ಮತ್ತೊಂದು ಇಂಪ್ಯಾಕ್ಟ್ ಇದು. ಆ ಭಾಗದಲ್ಲೇ ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಾದಂಥದ್ದು ಶೌಚಾಲಯ, ಶುದ್ಧ ಕುಡಿಯುವ ನೀರಿನ ಘಟಕಗಳು ಅವ್ರಿಗೆ ಬೇಕಾದಂಥದ್ದು. ಇದೀಗ ಒಂದು ಕಡೆ ಆರ್ಒ ಪ್ಲಾಂಟ್ಗಳನ್ನ ಕೂಡ ದುರಸ್ತಿ ಮಾಡಿದ್ದಾರೆ. ಮತ್ತೊಂದು ಕಡೆ 10 ವರ್ಷದಿಂದ ಪಾಳು ಬಿದ್ದಿತ್ತು ಶೌಚಾಲಯ. ನಾವು ದೃಶ್ಯದಲ್ಲಿ ನೋಡ್ತಿದೀವಲ್ಲ, ಇದೇ ಶೌಚಾಲಯ. ಕರೆಂಟ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಕಟ್ಟಡ ಕಟ್ಟಿ ಅದಕ್ಕೆ ಏನ್ ಬೇಕು ಅದನ್ನ ಮಾಡಿಬಿಟ್ಟಿದ್ರು. ಒಂದು ರೀತಿ ಹರಕೆ ರೀತಿಯಾಗಿ ಮಾಡಿದ್ವಾ ಹೋದ್ವಾ, ಆದ್ರೆ ಸಾರ್ವಜನಿಕರಿಗೆ ಹೋಗುತ್ತಾ, ಜನ ಅದನ್ನ ಬಳಸ್ತಾರ, ಅವ್ರಿಗೋಸ್ಕರ ಮಾಡಿದ್ದು ಅನ್ನುವಂತ ಯಾವ ಆಲೋಚನೆಗಳು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ಸ್ಥಳೀಯ ಅಧಿಕಾರಿಗಳಿಗಿರಲಿಲ್ಲ. ನಾವಿದನ್ನ ಪ್ರಶ್ನೆ ಮಾಡಿದ್ವಿ. ಈ ಸುದ್ದಿಯನ್ನ ಬಿತ್ತರಿಸ್ತಿದ್ದಂತೆ ಈಗ ಒಂದು ಕಡೆ ಶೌಚಾಲಯ ವಾಪಸ್ ಜನರ ಬಳಕೆಗೆ ಈಗ ಅನುಕೂಲ ಆಗುವಂತಾಗಿದೆ. ಮತ್ತೊಂದು ಕಡೆ ಶುದ್ಧ ನೀರಿನ ಘಟಕ ಏನಿದೆ ವಾಪಸ್ ಸರಿ ಮಾಡಿದ್ರು. ಎಲ್ಲ ಮಿಷನ್ ರೆಡಿ ಮಾಡಿ ಜನ ಈಗ ನೋಡಿ ಯಾವ ರೀತಿಯಾಗಿ ನೀರು ತಗೊಂಡು ಮನೆಗೆ ಹೋಗ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಎಸ್ ಓಬಳಾಪುರದ ಸಾರ್ವಜನಿಕರು ಒಬ್ರು, ಸ್ಥಳೀಯರೊಬ್ರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಿದ್ಯಾ ಸರ್ ನಿಮ್ಗೆ? ಕೇಳಿಸ್ತಿದೆ ಸರ್. ಶುದ್ಧ ಕುಡಿಯುವ ನೀರಿನ ಘಟಕ ಹಾಳಾಗಿ ಹಂಗೆ ಬಿದ್ದಿತ್ತು. ನಾವು ವರದಿಯನ್ನ ಮಾಡಿದ್ವಿ. ಈಗ ನೀರು ಸಿಗ್ತಾ ಇದೆಯಾ ಸರ್ ನಿಮ್ಗೆ? ಕುಡಿಯೋ ನೀರೆಲ್ಲ ಸರಿ ಮಾಡ್ಬಿಟ್ರ? ಏನಿದೆ ಅಲ್ಲಿನ ಪರಿಸ್ಥಿತಿ?
ಸರಿ ಮಾಡಿದ್ರ ಸರ್, ಈಗ ನೀರಿನ ಬಿಟ್ಟಿಲ್ಲ ಸರ್. ಈಗ ಅದಕ್ಕೊಂದು ಆಪರೇಟರ್ ರೆಡಿ ಮಾಡ್ತೀವಿ ಅಂತ ಗ್ರಾಮ ಪಂಚಾಯತಿ ಅವ್ರು ಹೇಳಿದ್ದಾರೆ. ನೀವು ವರದಿ ಮಾಡೋದ್ರಿಂದಾಗಿ ಅದನ್ನ ಇಂಪ್ಯಾಕ್ಟ್ ಇಂದಾಗಿ ಇವತ್ತು ನಮಗೆ ಸರಿಪಡಿಸುವಂತ ಕೆಲಸ ಆಗಿದೆ. ಅದರಿಂದಾಗಿ ನಾವು ನಿಮಗೆ ಹೃದಯಪೂರ್ವಕ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತಾ ಇದೀವಿ ಸರ್. ಎಸ್ ನಮ್ಮ ಕೆಲಸವೇ ಅದೇ, ನಿಮ್ಗೋಸ್ಕರವೇ ನಾವು ಮಾಡೋದು. ಜೊತೆಲಿ ಆ ಭಾಗದ ಜನ ಎಲ್ಲ ಏನ್ ಹೇಳ್ತಿದ್ದಾರೆ ಅಕ್ಕಪಕ್ಕದವ್ರು, ಯಾಕಂತಂದ್ರೆ ಪಾಪ ಶುದ್ಧ ಕುಡಿಯೋ ನೀರೇ ಸಿಗ್ತಾ ಇರ್ಲಿಲ್ಲ, ಎಲ್ಲ ರೆಡಿ ಆಗಿದ್ರು ಕೂಡ. ಅಧಿಕಾರಿಗಳು ಏನಂದ್ರು ನಂತರದಲ್ಲಿ? ಸರ್ ಫಸ್ಟಿಗೆ ಅವ್ರು ರೆಸ್ಪಾಂಡ್ ಆಗಿದಿಲ್ಲ ಸರ್. ಈಗ ನೀವು ಯಾವಾಗ ಪಬ್ಲಿಷ್ ಮಾಡಿದ್ರಿ ಸರ್, ಅವಾಗ್ಲಿಂದ ಅವರು ಎಚ್ಚೆತ್ಕೊಂಡು ಡೈಲಿ ಬಂದು ಅದನ್ನ ಕ್ಲೀನ್ ಮಾಡಿರುವಂತ ವ್ಯವಸ್ಥೆ ಆಗ್ತಾರೆ. ಇಲ್ಲಿನ ಸಾರ್ವಜನಿಕರು ಕೂಡ ಸುಮಾರು 4-5 ವರ್ಷದಿಂದ ಕೂಡ ಮನವಿ ಮಾಡ್ತಿದೀವಿ ಸರ್. ನಾವು ಯಾವುದೇ ರೀತಿಯಾದ ಪರಿಷ್ಕಾರ ಸಿಕ್ಕಿದ್ದಿಲ್ಲ. ನಿಮ್ಮ ವರದಿಯಿಂದಾಗಿ ಅದು ಅತಿ ತುರ್ತಾಗಿ ಹೇಳ್ಬೇಕಂದ್ರೆ ಅತಿ ತುರ್ತಾಗಿ ಅದನ್ನ ಸರಿಪಡಿಸುವಂತ ಕೆಲಸ ಮಾಡಿದ್ವಿ. ಎಸ್ ಥ್ಯಾಂಕ್ ಯು. ಸಾರ್ವಜನಿಕರು ಕೂಡ ತುಂಬಾ ಖುಷಿ ಪಡ್ತಾ ಇದ್ದಾರೆ ಸರ್ ನಮಗೆ. ಎಸ್ ಥ್ಯಾಂಕ್ ಯು ರಮೇಶ್ ಅವರೇ. ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡೋದಕ್ಕೆ ಸಾರ್ವಜನಿಕರೊಬ್ರು ಮಾತನಾಡ್ತಿದ್ರು, ರಮೇಶ್ ಅಂತ ಅವ್ರು ಹೇಳ್ತಾ ಇದ್ರು, ನಿಮ್ ವರದಿಯಿಂದ ಅತಿ ಬೇಗವಾಗಿ ಅಧಿಕಾರಿಗಳು ಎಚ್ಚೆತ್ಕೊಂಡ್ರು. ವರ್ಷಗಳ ಕಟ್ಲೆ ಆಗಿತ್ತಂತೆ, ಕುಡಿಯೋ ನೀರಿಲ್ಲ, ಶೌಚಾಲಯ ಸಿಗ್ತಾ ಇರಲಿಲ್ಲ. ಇವ್ರು ಹೋಗಿ ಕೇಳಿದ್ರು ಕೂಡ ಅವ್ರು ಕ್ಯಾರೆ ಅಂತ ಇರಲಿಲ್ಲ. ಆದರೆ ಮಾಧ್ಯಮ ವರದಿಯ ನಂತರದಲ್ಲಿ ಎಚ್ಚೆತ್ಕೊಂಡು ಈಗ ತುರ್ತಾಗಿ ಕೆಲಸ ಮಾಡಿದ್ದಾರೆ. ನಿಜಕ್ಕೂ ಆ ಜನರನ್ನು ನಾವು ಶ್ಲಾಘಿಸ್ಬೇಕು. ಯಾಕಂತಂದ್ರೆ ಒಂದ್ ಕಡೆ ಅವರು ಕೂಡ ಆರಂಭಿಕವಾಗಿ ನಿರ್ಲಕ್ಷ್ಯ ಮಾಡಿದ್ರು, ನಂತರ ಈಗ ಅವರಿಗೆ ಆ ವ್ಯವಸ್ಥೆಗಳು, ಆ ಯೋಜನೆಗಳೆಲ್ಲವೂ ಕೂಡ ಸರಿಯಾಗಿ ಸಿಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜು, ಘಟನಾ ಸ್ಥಳಕ್ಕೂ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನ ವಿವರಿಸಿ ಅಧಿಕಾರಿಗಳ ಗಮನಕ್ಕೆ ತರುವಂತೆ ಮಾಡುವಂತೆ ಸುದ್ದಿಯನ್ನ ಬಿತ್ತರಿಸಿದ್ ನೀವು. ನಾವು ಕರ್ನಾಟಕ ನ್ಯೂಸ್ ಬೀಟ್ ಹೇಳುವಂತೆ ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ ಅನ್ನೋದೇ ಇವತ್ತು ಕೆಲಸ ಫಲಶ್ರುತಿಯಾಗಿ ಕೆಲಸ ಮಾತಾಡ್ತಿದೆ. ಜನ ಏನು ಹೇಳ್ತಿದ್ದಾರೆ, ಅಧಿಕಾರಿಗಳು ಯಾವ ರೀತಿಯಾಗಿ ವೇಗವಾಗಿ ಕೆಲಸ ಮಾಡಿದ್ರು ಅಂತ? ಎಸ್ ಅಖಿಲೇಶ್, ಕಳೆದ ಸುಮಾರು ಒಂದು 15 ದಿನದಿಂದಷ್ಟೇ ನಾವು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಒಂದು 7 ಗ್ರಾಮಗಳಲ್ಲಿ ಬರೋಬ್ಬರಿ ಒಂದು 7 ಏನು ಈ ಶುದ್ಧ ನೀರಿನ ಘಟಕ ದುರಸ್ತಿ ಕೆಟ್ಟೋಗಿದ್ವು. ಇದಾದ ಬಳಿಕ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಖುದ್ದು ಆ ಸ್ಥಳಗಳಿಗೆ ಭೇಟಿ ನೀಡಿ ಅದ್ರ ಬಗ್ಗೆ ಒಂದು ವಿಸ್ತಾರವಾದಂತ ಒಂದು ಸುದ್ದಿಯನ್ನ ಬಿತ್ತರ ಮಾಡಿದ್ವಿ. ಸುದ್ದಿ ಏನು ವಿಸ್ತಾರವಾಗಿ ನಾವು ಸುದ್ದಿಯನ್ನ ಬಿತ್ತರ ಮಾಡದಂತೆ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದೀಗ ಅಂದ್ರೆ ಒಂದು 7ರಲ್ಲಿ ಕನಿಷ್ಠ ಒಂದು 3 ಶುದ್ಧ ನೀರಿನ ಘಟಕಗಳನ್ನ ಸರಿಪಡಿಸಿರುವಂತದ್ದು. ಏನು ಎಸ್ ಓಬಳಾಪುರ ಮತ್ತೆ ಶೈಲೇಪನಹಳ್ಳಿ ಮತ್ತೆ ಮತ್ಲಾದನಹಳ್ಳಿ ಈ 3 ಗ್ರಾಮಗಳಲ್ಲಿ ಈಗಾಗಲೇ RO ಪ್ಲಾಂಟ್ ಗಳನ್ನ ಅಧಿಕಾರಿಗಳು ಸರಿಪಡಿಸಿರುವಂತದ್ದು. ಇನ್ನು ಉಳಿದಂತೆ ಏನು 4 RO ಪ್ಲಾಂಟ್ ಗಳನ್ನ ಸದ್ಯದಲ್ಲೇ ದುರಸ್ತಿ ಮಾಡುವಂತ ಒಂದು ಕಾರ್ಯ ಕೂಡ ನಡೀತಾ ಇದೆ. ಇದ್ರ ಜೊತೆಗೆ ಅಲ್ಲೇ ಪಕ್ಕದಲ್ಲೇ ಬರ್ತಕ್ಕಂತ ಒಂದು ಚೋರ್ನೂರು ಏನಾಯ್ತು, ಅಲ್ಲಿ ಕೂಡ ಒಂದು 2016-17ನೇ ಸಾಲಿನಲ್ಲಿ ಒಂದು ಸುಸಜ್ಜಿತ ಶೌಚಾಲಯವನ್ನ ನಿರ್ಮಾಣ ಮಾಡಲಾಗಿತ್ತು. ಆ ಶೌಚಾಲಯ ಸುಮಾರು 10 ವರ್ಷದಿಂದ ಕೂಡ ಹಾಗೆ ಪಾಳು ಬಿದ್ದಿತ್ತು. ಆ ಶೌಚಾಲಯದಲ್ಲಿ ಯಾವುದೇ ತರಹದ ಕರೆಂಟ್ ವ್ಯವಸ್ಥೆ ಇರಲಿಲ್ಲ, ನೀರಿನ ವ್ಯವಸ್ಥೆ ಕೂಡ ಇರಲಿಲ್ಲ. ಜೊತೆಗೆ ಆ ಕಿಟಕಿ ಮತ್ತೆ ಇನ್ನಿತರ ಗ್ಲಾಸ್ಗಳೆಲ್ಲ ಪುಡಿಯಾಗಿ ಬಿದ್ದಿತ್ತು. ಇದ್ರ ಬಗ್ಗೆಯೂ ಕೂಡ ಕರ್ನಾಟಕ ನ್ಯೂಸ್ ಬೀಟ್ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಯಾವಾಗ ಈ ಸುದ್ದಿ ಪ್ರಸಾರವಾಯಿತು, ಅಲ್ಲಿನ ತಾಲೂಕು ಆಡಳಿತ ಆಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಂಡು ಆ ಶೌಚಾಲಯವನ್ನ ದುರಸ್ತಿ ಮಾಡಿರುವಂತದ್ದು. ಈಗ ಅಲ್ಲಿ ಜನ ಏನ್ ಹೇಳ್ತಿದ್ದಾರೆ, ಈಗ 10 ವರ್ಷದಿಂದ ಖಾಲಿ ಬಿದ್ದಿದ್ದು ಒಂದು ಶೌಚಾಲಯ, ಕುಡಿಯೋ ನೀರಿನ ಘಟಕ ಹಾಳಾಗಿತ್ತು, ಈಗ ದುರಸ್ತಿ ಕೆಲಸ ಆಯ್ತು, ಜನ ಏನ್ ಹೇಳ್ತಿದಾರಂತ? ಎಸ್ ಅಖಿಲೇಶ್, ಏನು ಈ ಕರ್ನಾಟಕ ನ್ಯೂಸ್ ಬೀಟ್ ನ ಸಾಮಾಜಿಕ ಕಳಕಳಿಗೆ ಅಲ್ಲಿನ ಸ್ಥಳೀಯರು ಬಹಳ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಸುಮಾರು 3-4 ವರ್ಷದಿಂದ RO ಪ್ಲಾಂಟ್ಗಳು ಮೂಲೆ ಗುಂಪಾಗಿದ್ವು. ಸಾರ್ವಜನಿಕರಿಗೆ ಶುದ್ಧ ನೀರನ್ನ ಕೂಡ ಕುಡಿಯೋಕೆ ಒಂದು ವ್ಯವಸ್ಥೆ ಇರಲಿಲ್ಲ. ಇದೀಗ ಜನರಿಗೆ ಒಂದು ಶುದ್ಧ ನೀರು ಕುಡಿಯುವಂತ ಒಂದು ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದ್ರ ಜೊತೆಗೆ ಒಂದು ಶೌಚಾಲಯ ಕೂಡ ಸಾರ್ವಜನಿಕರಿಗೆ ಬಳಕೆಗೆ ಸಿಗ್ತಾ ಇದೆ. ಹೀಗಾಗಿ ಅಲ್ಲಿನ ಸ್ಥಳೀಯರು ಕರ್ನಾಟಕ ನ್ಯೂಸ್ ಬೀಟ್ ತಂಡಕ್ಕೆ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಗಲೇ ಥ್ಯಾಂಕ್ ಯು ರಾಜು ತಮ್ಮೆಲ್ಲ ಡೀಟೇಲ್ಸ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.